ನಮಸ್ಕಾರ, ಸೃಜನಾ ಕ್ರಾಫ್ಟ್ಸ್ಗೆ ಸ್ವಾಗತ. ನಾನಿವತ್ತು ಆನ್ಲೈನಲ್ಲಿ ಸಿಗುವಂಥ ಈ ಥರ ರಾಜಸ್ಥಾನಿ ಬೊಂಬೆಗಳನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ವೈರ್ ತಗೋಬೇಕು. ನಿಮ್ಮ ಬೊಂಬೆ ಮುಖದ 8ರಷ್ಟು ಉದ್ದ ಈ ವೈರು ಇರಬೇಕು. ಈ ವೈರನ್ನು ಎರಡೂ ತುದಿಗಳಲ್ಲಿ ಮಡಚಿ ಅದಕ್ಕೆ ಪಾದ ಮತ್ತು ಅಂಗೈ ಶೇಪು ಕೊಡಬೇಕು. ಒಂದು ವೈರಲ್ಲಿ ಒಂದು ಕಾಲು ಮತ್ತು ಒಂದು ಕೈ ಮಾಡ್ತಾಯಿದ್ದೀನಿ. ಈ ವೈರಿನ 1/3 ಭಾಗದಷ್ಟನ್ನು ಬೆಂಡ್ ಮಾಡಿ ಅದರಲ್ಲಿ ಕೈ ಮತ್ತು ಉಳಿದ 2/3 ಭಾಗದಲ್ಲಿ ಮೈ ಮತ್ತು ಕಾಲನ್ನು ಮಾಡಬೇಕು. ಈ ರೀತಿ 2 ವೈರುಗಳಿಂದ ಕೈ ಮತ್ತು ಕಾಲನ್ನು ಮಾಡ್ಕೋಬೇಕು. ಪಾದ ಮತ್ತು ಅಂಗೈ ಶೇಪ್ ಮಾಡಿದ್ವಲ್ಲ ವೈರಿಂದ, ಅದಕ್ಕೆ ದಾರವನ್ನು ಅಡ್ಡ ಮತ್ತು ಉದ್ದಕ್ಕೆ ಸುತ್ತಬೇಕು. ಮಧ್ಯ ಮಧ್ಯ ಫೆವಿಕಾಲನ್ನು ಸಹ ಹಚ್ಕೋಬೋದು. ಇದರಿಂದ ದಾರ ಸುತ್ತಿರೋದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಮುಂದೆ ನಾನು ಹತ್ತಿಯಿಂದ ಗೊಂಬೆಯ ಮೈಯನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಹತ್ತಿ ತಗೊಂಡು ಫೆವಿಕಾಲ್ ಹಚ್ಚಿ ಅದರ ಮೇಲೆ ಹತ್ತಿಯನ್ನು ಅಂಟಿಸಿ ಕೈಯಿಂದ ಸುತ್ತುತ್ತಾ ಹೋಗಬೇಕು ಮತ್ತು ಸ್ವಲ್ಪ ಪ್ರೆಸ್ ಮಾಡಿ ಸುತ್ತಬೇಕು. ಆವಾಗ ಗೊಂಬೆ ಗಟ್ಟಿಯಾಗಿರುತ್ತೆ. ಇದೇ ಥರ ಪದರವಾಗಿ ಹತ್ತಿಯನ್ನು ಅಂಟಿಸ್ತಾ ಹೋಗಬೇಕು. ಇಲ್ಲಿ ನಾನು 2 ವೈರುಗಳನ್ನು ದಾರದಿಂದ ಕಟ್ಟಿ ಬಾಡಿ ಶೇಪ್ ಕೊಡ್ತಾಯಿದ್ದೀನಿ. ಅಂದರೆ ಈ ಸೊಂಟದ ಭಾಗದಲ್ಲಿ ದಾರದಿಂದ ಕಟ್ಟಿದ್ದೀನಿ. ಮತ್ತು ಎದೆ ಭಾಗ ಮತ್ತು ತೊಡೆ ಭಾಗಕ್ಕೆ ಸ್ವಲ್ಪ ಜಾಸ್ತಿ ಹತ್ತಿಯನ್ನು ಅಂಟಿಸ್ಬೇಕು. ಇದರಿಂದ ಆ ಬಾಡಿ ಶೇಪು ಕರೆಕ್ಟಾಗಿ ಬರುತ್ತೆ. ಇದಾದ ನಂತರ ನಾನು ತೆಳುವಾದ ಕಾಟನ್ ಬಟ್ಟೆಯನ್ನು ಅಂಟಿಸಿ ಈ ಹತ್ತಿಯನ್ನು ಮುಚ್ತಾಯಿದ್ದೀನಿ. ಈ ಕಾಟನ್ ಬಟ್ಟೆ ಯಾವಾಗಲೂ ಮುಖ ಯಾವ ಕಲರ್ ಇರುತ್ತೆ ಅದೇ ಕಲರಿಂದು ತಗೊಳ್ಬೇಕು. ಆವಾಗ ಅದು ಮೈಯ ಚರ್ಮದ ಥರ ಕಾಣಿಸುತ್ತೆ. ಈ ಬಟ್ಟೆನ ನೀವು ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸ್ಬೋದು ಅಥವಾ ಹೊಲಿಲೂಬಹುದು. ನಿಮಗೆ ಯಾವುದು ಸುಲಭ ಅನಿಸುತ್ತೆ ಆ ಮೆಥಡಲ್ಲಿ ಮಾಡ್ಬೋದು.
ಹೀಗೆ ಮೊದಲು ಕೈ ಮತ್ತು ಕಾಲಿನ ಭಾಗಕ್ಕೆ ಬಟ್ಟೆಯನ್ನು ಅಂಟಿಸಿ, ಆಮೇಲೆ ಕುತ್ತಿಗೆ ಮತ್ತು ಮೈ ಭಾಗಕ್ಕೆ ಅಂಟಿಸ್ಕೊಳ್ಬೇಕು. ಈಗ ಬಾಡಿ ಶೇಪು ಪೂರ ರೆಡಿಯಾಗಿದೆ. ಇದು ಮಿಕ್ಸ್ಡ್ ಮೀಡಿಯಾ ಪೇಸ್ಟ್. ಇದು ನಿಮ್ಮ ವಾಲ್ ಪುಟ್ಟಿ ಥರ ಕೆಲಸ ಮಾಡುತ್ತೆ. ನೀವು ಈ ತಲೆ ಮತ್ತು ಮೈಯ ಭಾಗವನ್ನು ಅಂಟಿಸೋಕ್ಕೋಸ್ಕರ ಇದನ್ನು ಉಪಯೋಗಿಸ್ಬೋದು. ಮೊದಲಿಗೆ ತಲೆಯ ಹಿಂಭಾಗಕ್ಕೆ ಒಂದು ತಂತಿಯನ್ನು ಅಂಟಿಸಿ ಇದನ್ನು ಸಿಮೆಂಟ್ ಥರ ಹಚ್ಚಬೇಕು. ಅದು ಸ್ವಲ್ಪ ಹೊತ್ತಿಗೆ ಒಣಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಈ ತಂತಿಯಿಂದ ನಾವು ಕುತ್ತಿಗೆ ಭಾಗವನ್ನು ಮಾಡ್ತಾಯಿದ್ದೀವಿ. ಇದನ್ನು ಹಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತಲ್ಲಿ ಅದು ಒಣಗಿ ಗಟ್ಟಿಯಾಗತ್ತೆ. ತಂತಿ ಮುಖದ ಭಾಗಕ್ಕೆ ಅಂಟ್ಕೊಳ್ಳುತ್ತೆ. ಈಗ ಈ ಹೊರ ಬಂದಿರೋ ತಂತಿ ಭಾಗಕ್ಕೆ ನಾನು ಫೆವಿಕಾಲ್ ಹಚ್ಚಿ ಮತ್ತು ಹತ್ತಿಯನ್ನು ಸುತ್ತಿ ಅದರ ಮೇಲೆ ಬಟ್ಟೆ ಸುತ್ತುತ್ತೀನಿ. ಆವಾಗ ಅದು ಕುತ್ತಿಗೆ ಭಾಗ ಆಗುತ್ತೆ. ಇದನ್ನು ಫೆವಿಕಾಲ್ ಹಚ್ಚಿ ಬಾಡಿಗೆ ಅಂಟಿಸ್ಬೇಕು. ಮುಂದಿನ ವಿಡಿಯೋದಲ್ಲಿ ಈ ಬೊಂಬೆಗೆ ಅಲಂಕಾರ ಮಾಡೋ ವಿಧಾನವನ್ನು ತೋರಿಸ್ತೀನಿ. ಧನ್ಯವಾದಗಳು.